ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಿಸೈನ್ ಮಾಡಲಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದಂತಹ ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯ ಜೊತೆ ಲೋಕಭವನಕ್ಕೆ ತೆರಳಲಿದ್ದಾರೆ. ಡಿಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. 2:30ಕ್ಕೆ ಸರಿಸುಮಾರು ಕೆಲವು ಕ್ಷಣ ಮಾತ್ರ ಬಾಕಿ ಇರುವಂತದ್ದು. ಪವರ್ ಫೈಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ಳುತ್ತೆ. ಏನಾಗಬಹುದು ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ, ಏನ್ ಹೇಳ್ತಾರೆ ಸಿದ್ದರಾಮಯ್ಯ, ಹೈಕಮಾಂಡ್ ಜೊತೆಗೆ ನಿನ್ನೆ ಆಗಿರುವಂತಹ ಚರ್ಚೆಗಳ ಬಗ್ಗೆ ಮೌನ ಮುರಿದ್ರು ಹೌದು, ಬಟ್ ಇಷ್ಟು ಈಸಿಯಾಗಿ ಎಲ್ಲವೂ ಕೂಡ ಆಗೋಗುತ್ತೆ ಅಂತ ಯಾರು ಕೂಡ ಭಾವಿಸಿರ್ಲಿಲ್ಲ. ಐ ಥಿಂಕ್ ಸೊ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ರಿಸೈನ್ ಅನ್ನ ಮಾಡಲಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯ ಜೊತೆಗೆ ಲೋಕಭವನಕ್ಕೆ ತೆರಳಲಿರುವಂತಹ ಡಿಕೆ ಶಿವಕುಮಾರ್ ಇಬ್ರು ಕೂಡ ಭಾವುಕರಾಗಿದ್ದಾರೆ. ಬಟ್ ಇಲ್ಲಿ ಮೇಜರ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, MB ಪಾಟೀಲ್ ಮಾಡಿರುವಂತಹ ಟ್ವೀಟ್ ಅದು ಇವತ್ತು ಒಂದು ರೀತಿಯಾಗಿ ಈ ಒಂದು ರಾಜಕೀಯ ಬೆಳವಣಿಗೆಗಳಲ್ಲಿ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಕೊಟ್ಟಿರುವಂತದ್ದು ಒಂದು ವಿಚಾರ ಆದ್ರೆ, ಸೊ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿದೆ ಅವರ ಒಂದು ಟ್ವೀಟ್. ಯಾಕಾಗಿ ಆ ರೀತಿಯಾಗಿ ಟ್ವೀಟ್ ಮಾಡಿದ್ರು ಅಂದ್ರೆ, ಹೈಕಮಾಂಡ್ ಏನಾದ್ರೂ ಕಂಪ್ಲೀಟ್ ಆಗಿ ನಿನ್ನೆ ಆಗಿರುವಂತಹ ಚರ್ಚೆಯಲ್ಲಿ ಕಳಿಸಿದ್ರ, ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಇದು ಅವರ ನಡವಳಿಕೆಗಳಾಗಿರ್ಬೋದು, ಭಾವುಕರಾಗಿರೋದಾಗಿರ್ಬೋದು, ಅಷ್ಟು ಸುಲಭವಾಗಿ ಡಿಕೆಶಿಗೆ ದಾರಿ ಮಾಡಿಕೊಟ್ಟಿದ್ದಾಗಿರ್ಬೋದು, ಎಲ್ಲವನ್ನ ನೋಡ್ತಾ ಹೋದಾಗ ಅಂಡ್ ಇವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಸ್ಕ್ರಿಪ್ಟೆಡ್ ಇದು, ಯಾಕೆ ಆ ರೀತಿಯಾಗಿ ನಾಟಕೀಯವಾಗಿದೆ ಎಲ್ಲವೂ ಕೂಡ ಅಂತ ಒಂದು ಬಸವಣ್ಣನವರ ವಚನವನ್ನ ಟ್ಯಾಗ್ ಮಾಡಿಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಅಂಡ್ ಫೈನಲಿ ಇದೀಗ ಕೊನೆಯ ಹಂತವನ್ನ ಬಂದು ತಲುಪಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟದಿಂದ ಕೆಳಗಿಳಿಯಲಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಕೆಶಿ. ಸಿದ್ದರಾಮಯ್ಯ ಜೊತೆಗೆ ಲೋಕಭವನಕ್ಕೆ ಜೊತೆಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಲೋಕಭವನದತ್ತ ಸಿದ್ದರಾಮಯ್ಯ, ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆಶಿ. ಸಿದ್ದರಾಮಯ್ಯ ಜೊತೆಗೆ ಲೋಕಭವನಕ್ಕೆ ತೆರಳಲಿದ್ದಾರೆ ಡಿಕೆಶಿ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದು. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಇಬ್ರು ಕೂಡ ಜೊತೆಗೆ ಹೋಗಲಿದ್ದಾರೆ ರಾಜಭವನಕ್ಕೆ ಅನ್ನುವಂತಹ ಮಾಹಿತಿ ಕೂಡ. ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ತಿಳಿಸಿದ್ದಾರೆ. ಸೊ ಸಿದ್ದರಾಮಯ್ಯ ರಾಜೀನಾಮೆ ವಿಷಯವನ್ನ ನೆಟ್ಟಿಗರು ತಮ್ಮದೇ ರೀತಿಯಲ್ಲಿ ಕೂಡ ವಿಶ್ಲೇಷಿಸಿ ಬಗೆಯ ಮೀಮ್ಸ್ಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರದ್ದೇ ಸುದ್ದಿ, ಮೀಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜ್ಯ ರಾಜಕಾರಣದಲ್ಲಿ ಟಗರು ಅಂತ ಹೇಳ್ಬಿಟ್ಟು ಖ್ಯಾತಿಯನ್ನು ಪಡೆದುಕೊಂಡಿರ್ತಾರೆ. ಆದರೆ ಕಾಕತಾಳೀಯ ಎಂಬಂತೆ ಇದು ಬಕ್ರೀದ್ ಹಬ್ಬ ಇದೆ. ಸೊ ಇಂದೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬಕ್ರೀದ್ ದಿನ ಟಗರು ಬಲಿ ಕೊಡೋದಕ್ಕೆ ಮುಂದಾದಂತಹ ಕಾಂಗ್ರೆಸ್ ಅನ್ನುವಂತಹ ಮೀಮ್ಸ್ ಕೂಡ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂಥದ್ದು. ಸೊ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಇವರ ಮೀಮ್ಸ್ ಟ್ರೆಂಡ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜ್ಯ ರಾಜಕಾರಣದಲ್ಲಿ ಟಗರು ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ, ಹಾಗೆ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಆದರೆ ಏನಪ್ಪಾ ಕಾಕತಾಳೀಯ ಅಂತ ಹೇಳಿದ್ರೆ ಅನ್ನುವಂತೆ ಇವತ್ತು ಬಕ್ರೀದ್ ಹಬ್ಬ ಕೂಡ. ಸೊ ಇವತ್ತೇ ಆ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬಕ್ರೀದ್ ದಿನ ಟಗರು ಬಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮೀಮ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಕೂಡ. ಎಲ್ಲ ಕಡೆ ಟ್ವಿಟರ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಈ ಒಂದು ಮೀಮ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಸಿದ್ದಣ್ಣ ನಿನ್ನ ಹರಿಕತೆ ಮುಗೀತು, ಹೋಗಿ ಬನ್ನಿ, ಕಾಂಗ್ರೆಸ್ ಹೈಕಮಾಂಡ್ 3ನೇ ಬಾರಿ ರಾಜೀನಾಮೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರಂತೆ. ಆ ರೀತಿಯಾಗೂ ಕೂಡ ಮೀಮ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಆ ವರ್ಣ ಕ್ಷೇತ್ರದ
ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಬಂದಂತಹ ಸಂದರ್ಭದಲ್ಲೂ ಕೂಡ ಭಾವುಕರಾಗ್ತಾರೆ. ಬಿಕಾಸ್ ಅಷ್ಟು ಒಂದು ನಮ್ಮ ನಾಯಕನನ್ನ ಬಿಟ್ಟುಕೊಡೋದಿಲ್ಲ, ಹಿಂದ ಮತಗಳೆಲ್ಲ ಉಲ್ಟಾ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಇತ್ತು, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಉಲ್ಟಾ ಆಗೋದಿಲ್ಲ ಅಂತ. ಬಟ್ ಎಲ್ಲವೂ ಕೂಡ ಬದಲಾಗಿದೆ. ಇಷ್ಟ ಈಸಿಯಾಗಿ ಪಟ್ಟದಿಂದ ಕೆಳಗಿಳುತ್ತಾರೆ ಅಂತ ಕೂಡ ತುಂಬಾ ದಿನಗಳಿಂದ ಮಾತುಕತೆ ಚರ್ಚೆ ಆಗ್ತಾನೆ ಇದೆ. ಪವರ್ ಫೈಟ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ರು ಡಿ ಕೆ ಶಿ ಆಗಲಿ ಸಿದ್ದರಾಮಯ್ಯ ಆಗಲಿ.